ಇಸ್ರೇಲ್ ಹಾಗೂ ಇರಾನ್ ನಡುವೆ ಕದನ ನಿಲ್ತಾ ಇಲ್ಲ. ಭಾರತಕ್ಕೆ ಸಂಕಷ್ಟ ಎದುರಾಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಹೋಟೆಲ್ ಊಟವನ್ನೇ ನಂಬಿಕೊಂಡಿದ್ದಾರೆ ಸಾಕಷ್ಟು ಜನ. ಹೋಟೆಲ್ಗಳಲ್ಲಿ LPG ಸ್ಟಾಕ್ ಸಪ್ಲೈ ಇಲ್ಲ. ಸಪ್ಲೈ ಇಲ್ಲದೆ ಪರದಾಟ ಶುರುವಾಗ್ತಾ ಇದೆ. ಬೆಂಗಳೂರಲ್ಲಿ ಬಹುತೇಕ ಹೋಟೆಲ್ಗಳು ಬಂದ್ ಆಗುವ ಸಾಧ್ಯತೆ ಇದೆ. ದೊಡ್ಡ ದೊಡ್ಡ ಹೋಟೆಲ್ಗಳು ಒಂದಷ್ಟು ಸ್ಟಾಕ್ ಮಾಡ್ಕೊಂಡಿರೋರು ಪರವಾಗಿಲ್ಲ, ಆದರೆ ಸ್ಟಾಕ್ ಇಲ್ಲ ಅಂತಂದ್ರೆ ಕಷ್ಟ. ಯಾಕೆಂದ್ರೆ ಯಾವುದೇ ರೀತಿಯಾದಂತಹ ನೋಟಿಸ್ ಇಲ್ಲದೆ ಪ್ರಿಯರ್ ನೋಟಿಸ್ ಕೊಡಲಿಕ್ಕೆ ಆಗಿಲ್ಲ. ಸೊ ಇಮಿಡಿಯೇಟ್ ಆಗಿ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಒಂದು ವಾರದಲ್ಲಿ ಎಲ್ಲ ಹೋಟೆಲ್ಗಳಿಗೂ ಬೀಗ ಬೀಳುತ್ತಾ ಅನ್ನೋ ಪ್ರಶ್ನೆ ಇದೆ. ಬಿಕಾಸ್ ಮುಂಬೈಗೆ ಆಲ್ರೆಡಿ 30% ಅಷ್ಟು ಹೋಟೆಲ್ಗಳು ಬಂದಾಗಿದೆ. ನಾಳೆಯೊಳಗೆ ಮತ್ತಷ್ಟು ಹೋಟೆಲ್ಗಳು ಬಾಗಿಲು ಹಾಕುವ ಸಾಧ್ಯತೆ ಇದೆ. ಬೆಂಗಳೂರಲ್ಲೂ LPG ಸಿಗದೆ ಇದ್ದರೆ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಯಾಕೆಂದರೆ ಬಹಳಷ್ಟು ಜನ ಎಕ್ಸಾಕ್ಟ್ಲಿ ಲೈಕ್ ಬೆಂಗಳೂರಂಥ ಮಹಾನಗರಗಳಲ್ಲಿ ಬಹಳಷ್ಟು ಜನ ಹೋಟೆಲ್ ಊಟದ ಮೇಲೆ ಡಿಪೆಂಡ್ ಆಗಿರ್ತೀವಿ. ಹೋಟೆಲ್ ಇನ್ ದ ಸೆನ್ಸ್ ನಾನು ಯಾವುದೋ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳಿಗೆ ಹೋಗ್ತೀವಿ ಅಥವಾ ಕಾಸ್ಟ್ಲಿ ಹೋಟೆಲ್ಗಳಿಗೆ ಹೋಗ್ತೀವಿ ಅಂತ ಹೇಳ್ತಾ ಇಲ್ಲ. ರಸ್ತೆ ಬದಿ ಆಹಾರವನ್ನು ತಯಾರಿಸೋರು ಕೂಡ ಸಿಲಿಂಡ್ರು ಬೇಕಾಗುತ್ತೆ. ಮಲ್ಲೇಶ್ವರದ ಒಂದು ಹೋಟೆಲ್ನಿಂದ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕುಸುಮಾ, ನಮ್ಮ ಪ್ರತಿನಿಧಿ ಕುಸುಮಾ ಜಾಯ್ನ್ ಆಗ್ತಾ ಇದ್ದಾರೆ. ಕುಸುಮಾ, ಸದ್ಯ ಇಸ್ರೇಲ್ ಮತ್ತು ಇರಾನ್ ನಡುವೆ ಕದನ ನಡೀತಾ ಇರೋದ್ರಿಂದ ಅಡುಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಹೋಟೆಲ್ಗಳು ಕೂಡ ಬಂದಾಗೋ ಸಾಧ್ಯತೆ ಇದೆ. ಸದ್ಯ ಹೋಟೆಲ್ನಲ್ಲಿ ಮಾಲೀಕರು ಏನು ಹೇಳ್ತಾ ಇದ್ದಾರೆ ಕುಸುಮಾ? ಸಿಂಧೂರ, ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಇರಾನ್ ಮತ್ತು ಇಸ್ರೇಲ್ನ ಯುದ್ಧದಿಂದಾಗಿ ಸಾಕಷ್ಟು ಈಗಾಗಲೇ ಜಾಗತಿಕ ಮಟ್ಟದಿಂದಲೂ ಕೂಡ, ಅದರಲ್ಲೂ ಭಾರತ ಕೂಡ ಹೊರತಾಗಿಲ್ಲ. ತೈಲ ಆಮದು ಮಾಡ್ಕೊಳ್ಳೋದ್ರಲ್ಲಿ ಭಾರತ 3ನೇ ಪ್ಲೇಸಲ್ಲಿದೆ. ಅಮೆರಿಕ ಮತ್ತು ಚೀನಾವನ್ನು ಹೊರತುಪಡಿಸಿದ್ರೆ ಈಗಾಗಲೇ ಭಾರತ 3ನೇ ಪ್ಲೇಸಲ್ಲಿ ಇರೋದ್ರಿಂದಾಗಿ ಮಧ್ಯಪ್ರಾಚ್ಯವನ್ನೇ ತೈಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಪೆಂಡ್ ಆಗಿರೋದ್ರಿಂದಾಗಿ, ಜೊತೆಗೆ ಈಗಾಗಲೇ ತೈಲ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯ ಉಂಟಾಗ್ತಾ ಇರುವಂತಹ ಕಾರಣವಾಗಿ ಸಿಲಿಂಡರ್ನ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯ ಉಂಟಾಗ್ತಾ ಇದೆ. ಜೊತೆಗೆ ಈಗ ನಾವು ಬೆಂಗಳೂರಿನಲ್ಲಿ ಇರುವಂತಹ ಮಲ್ಲೇಶ್ವರಂನ CTR ಹೋಟೆಲ್ನಲ್ಲಿ ಈಗಾಗಲೇ ನಾವು ಇದ್ದೀವಿ. ಬೆಳಗಿನಿಂದ ರಾತ್ರಿಯವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿಗೆ ಗ್ರಾಹಕರು ಆಗಮಿಸ್ತಾರೆ. ಗ್ರಾಹಕರು ಕೂಡ ಹೇಳ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಇದೇ ರೀತಿಯಾಗಿ ಆಗ್ತಾ ಹೋದರೆ ನಮಗೂ ಕೂಡ ತೊಂದರೆ ಆಗುತ್ತೆ. ಸಾಕಷ್ಟು ನಾವು ಬ್ಯಾಚುಲರ್ಸ್ ಇರ್ತೀವಿ, ಜೊತೆಗೆ ಮನೆಯಲ್ಲಿ ಒಂದೊಂದ್ಸಲ ಅಡುಗೆ ಮಾಡಿಲ್ಲ ಅಂತಂದ್ರೂ ಕೂಡ ತೊಂದರೆಗಳಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ಹೋಟೆಲ್ ಉದ್ಯಮ ಬಂದ್ ಆದರೆ, ಅಂದರೆ ವ್ಯತ್ಯಯ ಪೂರೈಕೆ ಕರೆಕ್ಟ್ ಆಗೋವರೆಗೂ ಕೂಡ ಬಂದಾದರೆ ಸಾಕಷ್ಟು ನಮಗೂ ಕೂಡ ತೊಂದರೆ ಆಗುತ್ತೆ ಅನ್ನುವಂತಹ ವಿಚಾರವನ್ನು ಈಗಾಗಲೇ ಹೋಟೆಲ್ನಲ್ಲಿ ಗ್ರಾಹಕರು ಕೂಡ ಹೇಳ್ತಾ ಬರ್ತಾ ಇದ್ದಾರೆ. ಸೊ ಇದು ಎಲ್ಲಿವರೆಗೆ ಇದೇ ರೀತಿಯಾದಂತಹ ವಿಚಾರಗಳು ಮುಂದೂಡ್ಕೊಂಡು ಹೋಗುತ್ತೆ ಅನ್ನುವಂತಹ ಆತಂಕದಲ್ಲೂ ಕೂಡ ಈಗಾಗಲೇ ಗ್ರಾಹಕರಿದ್ದಾರೆ. ಇನ್ನೊಂದು ಕಡೆ ಈಗ ಹೋಟೆಲ್ನ ಮಾಲೀಕರು ಕೂಡ ಸಂಕಷ್ಟದಲ್ಲಿ ಇದ್ದಾರೆ. ಹೋಟೆಲ್ ಉದ್ಯಮವನ್ನು ಬಂದ್ ಮಾಡಿದ್ರೆ ಸ್ವಲ್ಪ ದಿನಗಳ ಒತ್ತಡ ಅಂದರೆ ಇದು ಸರಿ ಹೋಗುವವರೆಗೂ ಇದೇ ರೀತಿ ಆದರೆ ನಾವು ಕೂಡ ಸಂಕಷ್ಟವನ್ನು ಅನುಭವಿಸಬೇಕಾಗತ್ತೆ ಅನ್ನುವಂತಹ ವಿಚಾರ ಸಂಬಂಧವಾಗಿ ಈಗಾಗಲೇ ಹೋಟೆಲ್ನ ಉದ್ಯಮ ಮಾಲೀಕರು ಕೂಡ ಹೇಳ್ತಾ ಇರುವಂಥದ್ದು. ಇನ್ನು CTRನ ಮಾಲೀಕರಾಗಿರುವಂಥವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆಯಲ್ಲೇ ನಾವು ಮಾತನಾಡ್ತಾ ಹೋಗ್ತೇನೆ. ಅವ್ರು ಏನು ಹೇಳ್ತಾರೆ ಕೇಳ್ತಾ ಹೋಗೋಣ. ಸರ್, ಈಗಾಗಲೇ ಬಹಳಷ್ಟು ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಸೊ ಅದರ ಒಂದು ಎಫೆಕ್ಟ್ ನಿಮಗೂ ಕೂಡ ಆಗ್ತಾ ಇದೆ? ಖಂಡಿತ ಮೇಡಮ್, ನಮಗೂ ಎಫೆಕ್ಟ್ ಆಗಿದೆ. ಯಾವ ಥರ ಅಂದರೆ ಮುಂಚೆ ಸಪ್ಲೈ ಇದ್ದಿದ್ದು ಅಷ್ಟು ಕಂಟಿನ್ಯೂಸ್ ಸಪ್ಲೈ ಇಲ್ಲ. ನಮಗೆ ದಿನಕ್ಕೆ ಒಂದು 4 ರಿಂದ 5 ಗ್ಯಾಸ್ ಸಿಲಿಂಡರ್ ಬೇಕಾಗಿದೆ. ಅದನ್ನು ನಮ್ಮ ಏಜೆನ್ಸಿಯವ್ರು ಏನು ಹೇಳ್ತಾರೆ ಅಂದರೆ ಅವ್ರ ಹತ್ರ ಎಷ್ಟು ಸಪ್ಲೈ ಇದೆ, ಸ್ಟಾಕ್ ಇದೆ, ಅಲ್ಲಿ ತನಕ ಅವ್ರು ಸಪ್ಲೈ ಮಾಡ್ಬೋದು ಅಂತ. ಅದನ್ನು ಮಾತ್ರ ನಮಗೆ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಮಿಕ್ಕಿದ್ದು ಅವ್ರಿಗೆ ಮುಂದೆ ಯಾವ ಥರ ಅವ್ರ ಹತ್ರ ಸ್ಟಾಕ್ ಬರುತ್ತೆ ಅದ್ರ ಮೇಲೆ ನೋಡ್ಕೊಂಡು ಅವರು ಸಪ್ಲೈ ಮಾಡಬೇಕಂತ ಹೇಳಿದ್ದಾರೆ. ಸೊ ಪ್ರಾಬ್ಲಿ ಇನ್ನೊಂದು 2 ರಿಂದ 3 ದಿವಸ ಅಷ್ಟು ಆಗೋಷ್ಟು ಸಪ್ಲೈ ಅವರು ಕೊಡ್ತಾರೆ. ಅದ್ರ ಮೇಲೆ ನೋಡಬೇಕು. ಪ್ರೈಸಸ್ ಅಲ್ಲೂ ಸರ್ ಸ್ಟಾರ್ಟಿಂಗ್ ಜಾಸ್ತಿ ಇತ್ತಾ ಅಥವಾ ಈಗಲೂ ಕೂಡ ಅಷ್ಟೇ ಪ್ರೈಸಸ್ ಇದೆಯಾ? ಹೈಕ್ ಆಗಿಲ್ವಾ? ಹೇಗೆ ಈ ಪ್ರೈಸಸ್ ಅಲ್ಲಿ ಅವ್ರೇನು ಹೇಳಿಲ್ಲ ಮೇಡಮ್. ಮುಂದೆ ಬರೋ ಸಪ್ಲೈಯಲ್ಲಿ ಅವ್ರು ಜಾಸ್ತಿ ಆಗೋ ಸಾಧ್ಯತೆ 100% ಇದೆ ಅಂತ ಹೇಳಿದ್ದಾರೆ. ಅದ್ರ ಪ್ರೈಸ್ ಯಾವ ಥರ ಏನು ಅಂತ ನಮ್ಗೆ ಹೇಳಿಲ್ಲ ಇನ್ನು. ಅದನ್ನ ಮುಂದೆ ಹೇಳಬೇಕಾಗತ್ತೆ. ಓಕೆ, ಈಗಾಗಲೇ ನಿಮ್ಮ ಸಂಘದವರು ಹೋಟೆಲನ್ನು ಬಂದ್ ಮಾಡಬೇಕು ಅನ್ನುವಂಥ ನಿಲುವನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಬಂದ್ ಮಾಡಲಿಕ್ಕೆ ಅಂದರೆ ನಮಗೆ ಬೇರೆ ದಾರಿ ಇಲ್ಲ. ಈಗ ಗ್ಯಾಸ್ ಬಿಟ್ಟರೆ ಪೈಪ್ ಕನೆಕ್ಷನ್ ಇದೆ, ಅದು ನಮ್ಮ ಈ ಏರಿಯಾಗಳಲ್ಲಿ ಇದಿಲ್ಲ, ಸೌಲಭ್ಯ ಇಲ್ಲ. ಸೊ ಹಂಗಾಗಿ ಬೇರೆ ಯಾವುದೂ ದಾರಿ ಇಲ್ಲ ಆಲ್ಟರ್ನೇಟಿವ್ ಯಾವುದೂ ಇಲ್ಲ. ಇಂಡಕ್ಷನ್ ಕುಕ್ಕರ್ ಯೂಸ್ ಮಾಡೋಣ ಅಂದರೆ ನಮ್ಮ ಸೌತ್ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಇಂಡಕ್ಷನ್ ಕುಕ್ಕರು ವರ್ಕ್ ಆಗಲ್ಲ. ಸೊ ಹಂಗಾಗಿ ನೋಡ್ಬೇಕು, ಬೇರೆ ಆಲ್ಟರ್ನೇಟಿವ್ ಸದ್ಯಕ್ಕೆ ಅದು ಇಲ್ಲ. ಗ್ಯಾಸ್ ಬಂದರೆ ಮಾತ್ರ ನಮಗೆ ಒಂದು ಆಪ್ಷನ್ ಇದೆ ಓಪನ್ ಮಾಡಲಿಕ್ಕೆ ಹೋಟೆಲ್ ಅವರು. ಈಗ ನೀವು ಗ್ಯಾಸ್ ತರಿಸ್ಕೊಳ್ತೀರಲ್ಲ, ಏಜೆನ್ಸಿ ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಇನ್ನೂ ಎಷ್ಟು
ದಿನಗಳವರೆಗೆ ಹೀಗೆ ಏಜೆನ್ಸಿ ಇನ್ನು ಒಂದು 2-3 ದಿವಸ ತನಕ ಸಪ್ಲೈ ಇದ್ದೇ ಇದೆ, ನಾವು ಕೊಡ್ತೀವಿ. ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ಅಲ್ಲಿ ತನಕ ನಾವು ನಿಮಗೆ 100% ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದೆ ನೆಕ್ಸ್ಟ್ ಅಂತ ಮುಂದೆ ಅವ್ರಿಗೂ ಐಡಿಯಾ ಇಲ್ಲ ಮೇಡಮ್. ಗ್ಯಾಸ್ ಬೆಲೆ ಜಾಸ್ತಿ ಆಗುತ್ತೆ, ಅದೇ ಥರ ಸಪ್ಲೈ ಯಾವ ಥರ ಅವ್ರು ಕೊಡ್ತಾರೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ, ಯಾಕಂದ್ರೆ ಅವ್ರಿಗೂ ಬಂದಿಲ್ಲ ಅನ್ನೋದು ಮಾತು ಅವ್ರು ಹೇಳ್ತಾ ಇದ್ದಾರೆ. ಈಗ ಸಪ್ಲೈ ಸರ್, ಈಗ 5 ಸಿಲಿಂಡರ್ ಬೇಕಂದ್ರೆ 5 ಸಿಲಿಂಡರ್ ನಿಮ್ಗೆ ಸಪ್ಲೈ ಆಗ್ತಾ ಇದೆಯಾ ಅಥವಾ ಅದರಲ್ಲಿ ಏನಾದರೂ ಹಿಡಿತ ಆಗ್ತಾ ಇದೆಯಾ? ಅದರಲ್ಲಿ ಹಿಡಿತ ಆಗುತ್ತೆ ಮೇಡಮ್. ನಾವು ಈಗ 5 ಆರ್ಡರ್ ಹಾಕಿದ್ರೆ ಅವ್ರು ಕೊಡೋದು 3 ಆಗಿರ್ಬೋದು, 2 ಆಗಿರ್ಬೋದು, ಅವ್ರ ಹತ್ರ ಯಾವ ಥರ ಇದೆ ನೋಡ್ಕೊಂಡು ಕೊಡ್ತಾರೆ. ಹಂಗಾಗಿ ಸದ್ಯಕ್ಕೆ ಇಲ್ಲಿ ತನಕ ಏನು ತೊಂದರೆ ಇಲ್ಲ, ಮುಂದಕ್ಕೆ ನೋಡ್ಬೇಕು ಯಾವ ಥರ ಆಗುತ್ತೆ. ನಿಮ್ಮ ಏಜೆನ್ಸಿಗಳು ಕೂಡ ಹೇಳ್ತಾ ಇದ್ದಾರೆ ತೊಂದರೆ ಆಗುತ್ತೆ. ಹೌದು, ಎಲ್ಲ ಏಜೆನ್ಸಿ ಹತ್ರ ನಾವು ಮಾತಾಡಿದ್ರು ಅವ್ರು ಅದೇ ಹೇಳ್ತಾರೆ. ಅವ್ರ ಹತ್ರ ಸ್ಟಾಕ್ ಇದ್ದಾಗ ಅವ್ರು ಕೊಡ್ತೀನಿ ಅಂತ ಅಂದರು. ಇನ್ನೊಂದು 2 to 3 ಡೇಸ್ ಅಂತ ಅವ್ರು ಹೇಳಿದ್ದಾರೆ. ಅಲ್ಲಿ ತನಕ ನಮ್ಮ ಹತ್ರ ಸಪ್ಲೈ ಇದೆ, ಅದನ್ನು ನಾನು ನಿಮಗೆ ಪೂರೈಕೆ ಮಾಡ್ತೀವಿ. ಅದ್ರ ಮುಂದಿದ್ದು ನಮಗೂ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಸ್ಟಾಕ್ ಇಲ್ಲ, ಮುಂದೆ ಯಾವ ಥರ ಬರುತ್ತೆ ನಮಗೂ ಗೊತ್ತಿಲ್ಲ ಅನ್ನೋ ಮಾತು ಅವ್ರ ಹತ್ರ ಹೇಳಿದ್ದಾರೆ. ಹಾಗಾಗಿ ಎಸ್ ಸಿಂಧೂರ, ಈಗಾಗಲೇ ನೀವು ಕೂಡ ಕೇಳಿಸ್ಕೊಂಡ್ರಿ, ಈಗ ಹೋಟೆಲ್ನ ಮಾಲೀಕರು ಕೂಡ ಅದೇ ವಿಚಾರವನ್ನ ಹೇಳ್ತಾ ಇದ್ರು. ಇಲ್ಲಿವರೆಗೂ ಕೂಡ ತೊಂದರೆ ಆಗಿಲ್ಲ, ಬಟ್ ಇನ್ನು ಮುಂದೆ ಏನಾಗುತ್ತೆ ಅನ್ನುವಂತಹ ವಿಚಾರಗಳು ಗೊತ್ತಿಲ್ಲ. ಬಟ್ ಸಪ್ಲೈ ವಿಚಾರದಲ್ಲಿ ಕೂಡ ಈಗಾಗಲೇ ಬಹಳಷ್ಟು ತೊಂದರೆಗಳನ್ನ ಕೂಡ ನಾವು ಅನುಭವಿಸ್ತಾ ಇದೀವಿ. ಮೊದಲಿಗೆ ಎಷ್ಟು ಸಪ್ಲೈ ಆಗ್ತೀವಿ, ಈಗ ದಿನಕ್ಕೆ 5 ಆಗ್ತಾ ಇತ್ತು ಅಂತಂದ್ರೆ ಈಗ ಅರ್ಧ ಭಾಗದಷ್ಟು ಈಗಾಗಲೇ ಪೂರೈಕೆ ಆಗ್ತಾ ಇದೆ. ಮುಂದೆ ಏನಾಗುತ್ತೆ ಅನ್ನೋದು ಅವ್ರಿಗೂ ಕೂಡ ಈಗ ಎಸ್, ಥ್ಯಾಂಕ್ ಯು ಕುಸ್ಮಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಹೋಟೆಲ್ ಉದ್ಯಮಕ್ಕೆ ಇದು ಬಹಳ ದೊಡ್ಡ ಪೆಟ್ಟು. ಕೋವಿಡ್ ಸಂದರ್ಭದಲ್ಲಿ ಒಂದಷ್ಟು ಹೋಟೆಲ್ಗಳು ಮುಚ್ಚಿದ್ದು ಬಿಟ್ರೆ ಮತ್ತೆ ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ ಆಗಿದೆ ಅಂತ ಯಾವತ್ತು ಹೋಟೆಲ್ಗಳು ಬಂದ್ ಆಗಿರಲಿಲ್ಲ. ಆದರೆ ಈಗ ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದ, ಸಪ್ಲೈ ಅಭಾವದಿಂದ ಹೋಟೆಲ್ಗಳು ಬಂದಾಗುವಂಥ ಸ್ಥಿತಿಯಲ್ಲಿದ್ದಾವೆ. ಇದು ಕೇವಲ ಬೆಂಗಳೂರಿನ ಹೋಟೆಲ್ ಪರಿಸ್ಥಿತಿ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ. ಯಾಕೆಂದರೆ ಎಲ್ಲ ಹೋಟೆಲ್ಗಳಿಗೂ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಕೆಲವೊಂದು ದೊಡ್ಡ ದೊಡ್ಡ ಹೋಟೆಲಲ್ಲಿ ದಿನಕ್ಕೆ 5ರಿಂದ 6 ಸಿಲಿಂಡರ್ಗಳು, 7 ಸಿಲಿಂಡರ್ಗಳನ್ನು ಬಳಸ್ತಾ ಇರ್ತಾರೆ. ಆದರೆ ಇಲ್ಲಿ ಇವಾಗ ಸಪ್ಲೈ ಇಲ್ಲದೆ ಇರೋದ್ರಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ ಉದ್ಯಮದ ಮೇಲೆ ಇದು ಬಹಳ ದೊಡ್ಡ ಹೊಡೆತ ಅಂತಲೇ ಹೇಳಬೇಕು. ಕೇವಲ ಹೋಟೆಲ್ ಉದ್ಯಮ ಅಂತಲ್ಲ, ದೊಡ್ಡ ದೊಡ್ಡ ಹೋಟೆಲ್ಗಳು ಮಾತ್ರ ಅಲ್ಲ, ದಿನ ಬೆಳಗ್ಗೆ ಬಂದು ಹೊರಗಡೆ ರಸ್ತೆ ಬದಿಯಲ್ಲಿ ಆಹಾರವನ್ನು ಮಾರುವಂಥ ಅಥವಾ ಅಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ಗಳನ್ನು ಅಥವಾ ಫುಡ್ ಟ್ರಕ್ಗಳನ್ನು ಇಟ್ಕೊಂಡಿರ್ತಾರಲ್ಲ, ಆ ಉದ್ಯಮಕ್ಕೂ ಕೂಡ ಇದು ಹೊಡೆತ ಬೀಳುತ್ತೆ. ಒಟ್ಟಾರೆಯಾಗಿ ಇದು ಬಹಳ ದೊಡ್ಡ ಹೊಡೆತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಪ್ರೇಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೋಟೆಲ್ ದಕ್ಷಿಣ ಪಾಕ, ಮೈಸೂರಿನ ಒನ್ ಆಫ್ ದಿ ಫೇಮಸ್ ಹೋಟೆಲ್ ಅಂತ ಹೇಳ್ಬೋದು. ಪ್ರೇಮ್, ಸದ್ಯ ಮೈಸೂರಿನಲ್ಲಿ ಯಾವ ಥರ ಪರಿಸ್ಥಿತಿ ಇದೆ? ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಅಲ್ಲೂ ವ್ಯತ್ಯಯ ಆಗ್ತಾ ಇದೆಯಾ? ಅಲ್ಲಿನ ಹೋಟೆಲ್ ಮಾಲೀಕರು ಏನು ಹೇಳ್ತಾ ಇದ್ದಾರೆ? ಪ್ರೇಮ್, ಸಿಂಧೂರ, ಏನು ನಾವು ನೋಡ್ಬೋದು, ಏನು ಇಸ್ರೇಲ್ ಮತ್ತೆ ಇರಾನ್ನ ಯುದ್ಧ ನಡುವೆ ಸಂದರ್ಭದಲ್ಲಿ ಕೂಡ ಘಟನೆ ಅಲ್ಲಿ ಏನು ನಡೀತಾ ಇದೆ, ಆ ಒಂದು ಬಿಸಿ ಒಂದು ಕರ್ನಾಟಕ ಕೂಡ ತಟ್ಟಿರುವಂಥದ್ದು. ಇಲ್ಲಿ ಇಂಡಿಯಾದಲ್ಲಿ ಗ್ಯಾಸ್ ಬೆಲೆ ಏರಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ಮತ್ತೆ ಹೋಟೆಲ್ ಮಾಲೀಕರಿಗೆ ತುಂಬಾ ಸಮಸ್ಯೆ ಆಗಿರುವಂಥದ್ದು. ಬೀದಿ ಬರಿ ವ್ಯಾಪಾರಸ್ಥರು ಮೊದಲೇ ಕೂಡ ಸಂಕಷ್ಟದಲ್ಲಿದ್ದರು, ಈಗಲೂ ಕೂಡ ಮತ್ತಷ್ಟು ಸಂಕಟಕ್ಕೆ ತಳ್ಳುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಮೈಸೂರಿನಲ್ಲಿರುವಂತಹ ಹಲವಾರು ಹೋಟೆಲ್ಗಳಲ್ಲಿ ಮುಂಜಾನೆಯಿಂದನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ತಿಂಡಿಯನ್ನು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರು. ಆದರೆ ಗ್ಯಾಸ್ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ, ಗ್ಯಾಸ್ ಪೂರೈಕೆ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ತಿಂಡಿ ವ್ಯವಸ್ಥೆ ಮತ್ತೆ ಊಟದ ವ್ಯವಸ್ಥೆಯನ್ನು ಕೂಡ ಕಡಿಮೆ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಗ್ರಾಹಕರು ಹೋಟೆಲ್ಗಳಿಗೆ ಕಡಿಮೆ ಬಂದಿರುವಂಥದ್ದನ್ನ ನೋಡಬಹುದಾಗಿರುವಂಥದ್ದು. ಈಗ ನೋಡಬಹುದು, ನಾವೀಗ ಮೈಸೂರು ದಕ್ಷಿಣ ಪಾಕ ಎಂಬ ಹೋಟೆಲ್ನಲ್ಲಿ ಇದ್ದೇವೆ. ಇಲ್ಲಿ ಗ್ರಾಹಕರು ಪ್ರತಿನಿತ್ಯ ಆದರೆ ಸಾಕು ಗ್ರಾಹಕರು ಹೆಚ್ಚಾಗಿ ಬರ್ತಾ ಇದ್ರು, ಬೇಕಾದಂತಹ ತಿಂಡಿ ತಿನಿಸುಗಳನ್ನ ತಿಂತಾ ಇದ್ರು. ಆದರೆ ಗ್ಯಾಸ್ ಬೆಲೆ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ, ಗ್ಯಾಸ್ ಸರಿಯಾಗಿ ಪೂರೈಕೆ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಹೋಟೆಲ್ಗಳಲ್ಲೂ ಕೂಡ ಒಂದು ತಿಂಡಿ ವ್ಯವಸ್ಥೆ ಆಗಿರ್ಬೋದು ಮತ್ತು ಊಟದ ವ್ಯವಸ್ಥೆ ಆಗಿರ್ಬೋದು, ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಕೂಡ ಕಡಿಮೆ ಮಾಡುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಗ್ಯಾಸ್ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ಹೊರೆಯಾಗಿದೆ, ಮತ್ತೆ ಹೋಟೆಲ್ ಮಾಲೀಕರಿಗೂ ಕೂಡ ಹೊರೆಯಾಗಿರುವಂಥದ್ದು. ಪ್ರತಿನಿತ್ಯವೂ ಕೂಡ ಗ್ಯಾಸ್ ಸರಿಯಾದ ಸಮಯಕ್ಕೆ ಪೂರೈಕೆ ಆಗ್ತಾ ಇತ್ತು. ಆದರೆ ಇಂದು ಗ್ಯಾಸ್ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ, ಗ್ಯಾಸ್ ಪೂರೈಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಒಂದು ತಿಂಡಿಯನ್ನು ಕೂಡ ಕಡಿಮೆ ಪ್ರಮಾಣದಲ್ಲಿ ಮಾಡಿಕೊಂಡಿರುವಂಥದ್ದು. ಗ್ರಾಹಕರು ಕೂಡ ಕಡಿಮೆ ಪ್ರಮಾಣದಲ್ಲಿ ಹೋಟೆಲ್ಗಳಿಗೆ ಬರ್ತಾ ಇದ್ದಾರೆ. ಇದು ಬಿಸಿ ಒಂದು ಗ್ಯಾಸ್ನ ಏರಿಕೆ ಬಿಸಿ ಗ್ರಾಹಕರಿಗೆ ಮತ್ತೆ ಹೋಟೆಲ್ ಮಾಲೀಕರಿಗೆ ತಟ್ಟಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ವಸ್ತುಗಳ ಬೆಲೆಯಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಮೈಸೂರಿನಲ್ಲಿ ಸಾಕಷ್ಟು ಹೋಟೆಲ್ಗಳು ಕೂಡ ಖಾಲಿ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ಸರಿಯಾದ ತಿಂಡಿಗಳು ಸಿಗ್ತಾ ಇಲ್ಲ. ಮತ್ತೆ ಬೀದಿ ಬರಿ ವ್ಯಾಪಾರಸ್ಥರು ಬೀದಿ ಬದಿಗಳಲ್ಲಿ ಒಂದು ಗ್ಯಾಸ್ ಅನ್ನ ಬಳಸಿಕೊಂಡು ಏನು ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ರು. ಆ ಊಟದ ವ್ಯವಸ್ಥೆಯಲ್ಲಿ ಕೂಡ ಏರುಪೇರಾಗಿರುವಂತಹ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ಸರಿಯಾದ ಊಟವನ್ನು ಸಿಗ್ತಾ ಇಲ್ಲ. ಮತ್ತೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಎದುರಾಗಿರುವಂತದ್ದು. ಪ್ರತಿನಿತ್ಯವೂ ಕೂಡ ಒಂದು ಸಾಕಷ್ಟು ಜನರು ಹೋಟೆಲ್ಗಳಿಗೆ ಬರ್ತಾ ಇದ್ರು. ಮತ್ತೆ ಐಟಿ ಒಂದು ಏನು ಇಲ್ಲಿ ಒಂದು ಕಾರ್ಮಿಕರಾಗಿರ್ಬೋದು ಮತ್ತೆ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡಿಕೊಂಡಿರೋ ಜನರು ಸಾಕಷ್ಟು ಹೋಟೆಲ್ಗಳನ್ನ ಅನುಸರಿಸಿದ್ರು. ಆದ್ರೆ ಇಲ್ಲಿ ಯಾರು ಕೂಡ ಜನರು ಹೋಟೆಲ್ಗಳಲ್ಲಿ ತಿಂಡಿ ವ್ಯವಸ್ಥೆ ಮತ್ತೆ ಗ್ಯಾಸ್ ಪೂರೈಕೆ ಆಗದಿರುವಂತಹ ಹಿನ್ನೆಲೆಯಲ್ಲಿ ತಿಂಡಿ ವ್ಯವಸ್ಥೆಯನ್ನ ಕಡಿಮೆ ಮಾಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ಮತ್ತೆ ಒಂದು ಬರುವಂತಹ ಒಂದು ಊಟದಕ್ಕೆ ಮತ್ತೆ ತಿಂಡಿಗೆ ಬರುವಂತಹ ಗ್ರಾಹಕರಿಗೆ ಕೂಡ ಸಮಸ್ಯೆ ಆಗಿರುವಂತದ್ದು. ಸಿಂಧೂರ, ಆಲ್ ರೈಟ್ ಪ್ರೇಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.